ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ₘₐₖₑ ಯೂಟ್ಯೂಬ್ ಚಾನಲ್. ಇವತ್ತೊಂದು ಒಳ್ಳೆ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋವನ್ನು ರೆಡಿ ಮಾಡಿದ್ದೇನೆ. ಆ ಇನ್ವಿಟೇಷನ್ ವಿಡಿಯೋ ಅಂತೂ ಸೂಪರ್ ಆಗಿ ಬಂದಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬನ್ನಿ ಆ ವಿಡಿಯೋದ ಪ್ರಿವ್ಯೂ ಅನ್ನ ಈಗ ನಾವು ನೋಡ್ಕೊಂಬೇಡ. ನೋಡೋದ್ರಲ್ಲ ಸ್ನೇಹಿತರೆ, ಸೊ ನೀವು ಈ ವಿಡಿಯೋವನ್ನ ಕನ್ನಡದಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು ಅಥವಾ ಇಂಗ್ಲೀಷಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು. ಹಾಗೆ ಸ್ನೇಹಿತರು ಹೇಳ್ತಾ ಇದ್ರು ಇಂಗ್ಲೀಷಲ್ಲಿ ಬೇಡ, ಕನ್ನಡದಲ್ಲಿ ಮಾಡಿ ಅಂತ. ಸೊ ಈಗ ನಾನು ಎರಡರಲ್ಲೂ ಕೂಡ ಮಾಡಿದ್ದೇನೆ. ನಿಮಗೆ ಯಾವ ತರ ಇಷ್ಟ ಬರುತ್ತೋ ಆ ತರ ಎಡಿಟ್ ಮಾಡ್ಕೊಳ್ಬಹುದು ಈಗ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಯಾವ ರೀತಿ ರೆಡಿ ಮಾಡಬಹುದು ಅಂತ ಹೇಳಿ ಮೊದಲಿಗೆ ತಿಳ್ಕೊಂಬೋಣ. ಈ ವಿಡಿಯೋವನ್ನ ರೆಡಿ ಮಾಡೋದಕ್ಕೆ ಮೊದಲಾಗಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ಟ್ಯುಟೋರಿಯಲ್ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಬೇಕು. ನಂತರ ನಾನೇನು ಕಂಟೆಂಟ್ ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕಂಟೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿ ಇಟ್ಕೊಂಡಿರಬೇಕು. ಯಾರು ಇಟ್ಕೋಬೇಕು ಅಂತ ಹೇಳಿದ್ರೆ ₘₐₖₖ ಆಪ್ ಅನ್ನ ಯಾರು ಮೆಂಬರ್ಶಿಪ್ ತಗೊಂಡ್ರಲ್ವ ಅವರು XML ಪ್ರಾಜೆಕ್ಟ್ ನ ಯೂಸ್ ಮಾಡ್ತಾರಲ್ಲ ಅವ್ರು ಮಾತ್ರ ಈ ರೀತಿ ಮಾಡಬೇಕು. ಮೆಂಬರ್ಶಿಪ್ ತಗೊಂಡಿರೋ ಸಪರೇಟ್ ಆಗಿ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೇನೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಓಕೆ ಸ್ನೇಹಿತರೆ, ಈಗ ಈ ವಿಡಿಯೋವನ್ನ ಹೇಗೆ ರೆಡಿ ಮಾಡೋದು ಅಂತ ಹೇಳಿ ನೋಡಿ. ಮೊದಲಿಗೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ₘₐₖₖ ಆಪ್ ಅನ್ನ ಓಪನ್ ಮಾಡ್ಕೊಳ್ಳೋದು. ನೋಡಿ, ₘₐₖₖ ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ರೈಟ್ ಸೈಡ್ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕಾಣಿಸುತ್ತೆ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಬ್ಲಾಂಕ್ ಟ್ರೆಂಡಿಂಗ್ ಸೇವ್ ದಿ ಡೇಟ್ ವಿಡಿಯೋ ಅಂತ ಹೇಳಿ ಒಂದು ಕನ್ನಡ ವರ್ಷನ್ ಮತ್ತೆ ಇಂಗ್ಲಿಷ್ ವರ್ಷನ್. ನಿಮ್ಗೆ ಯಾವ ವರ್ಷನ್ ಬೇಕೋ ಅದನ್ನ ಓಪನ್ ಮಾಡ್ಕೊಳ್ಳಿ. ಎರಡು ಸೇಮ್ ಇರುತ್ತೆ. ಸೊ ಈಗ ನಾನು ಕನ್ನಡ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಈ ಕನ್ನಡ ಕಂಪ್ಲೀಟ್ ಈ ತರ ಇರುತ್ತೆ, ಪ್ರತಿಯೊಂದು ಈ ತರ ಇರುತ್ತೆ. ಸೊ ಇಂಗ್ಲಿಷ್ ಯಾವ ತರ ಇರುತ್ತೆ ಅಂದ್ರೆ ಬ್ಯಾಕ್ ಬನ್ನಿ. ಈಗ ಇಂಗ್ಲಿಷ್ ಓಪನ್ ಮಾಡೋಣ. ನೋಡಿ, ಇಂಗ್ಲಿಷ್ ಬಂದ್ಬಿಟ್ಟು ನೋಡಿ ಈ ತರ ಇರುತ್ತೆ, ಸೇಮ್ ಇರುತ್ತೆ. ಅಕ್ಷರಗಳು ಮಾತ್ರ ಚೇಂಜಸ್ ಇರುತ್ತೆ, ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ಚೇಂಜಸ್ ಇರೋದಿಲ್ಲ ಅಷ್ಟೇ. ಸೊ ಈ ರೀತಿ ಇರುತ್ತೆ. ಸೊ ಈಗ ನಾನು ಕನ್ನಡದಲ್ಲಿ ತೋರಿಸ್ತೇನೆ. ಇದನ್ನ ಓಪನ್ ಮಾಡ್ಕೊಳ್ಳಿ. ಇದನ್ನ ಓಪನ್ ಮಾಡ್ಕೊಂಡಾಗ ನೀವು ಪ್ರತಿಯೊಂದು ಯಾರು XML ಪ್ರಾಜೆಕ್ಟ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿರ್ತಾರೋ ಅವರು ನಾನು ಯೂಸ್ ಮಾಡಿರುವಂತ ಕಂಟೆಂಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇಲ್ಲಿ ಅಪ್ಡೇಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಈಗ ಮೇಲ್ಗಡೆ ಹೀಗೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡ್ರೆ ಬಾಟಮ್ ಅಲ್ಲಿ ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ವಿಡಿಯೋ ಕಾಣಿಸುತ್ತೆ. ಸೊ ವಿಡಿಯೋ ಇಲ್ಲಿ ನಿಮಗೆ ತೋರಿಸ್ತಾ ಇದ್ರೆ ಅಪ್ಡೇಟ್ ಆಗಿದೆ ಅಂತ. ಸೊ ಅಕಸ್ಮಾತ್ ಬ್ಯಾಕ್ ಗ್ರೌಂಡ್ ವಿಡಿಯೋ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಲಾಸ್ಟ್ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಇಲ್ಲಿ ಈ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆ ವಿಡಿಯೋವನ್ನ ಇಲ್ಲಿಗೆ ಬ್ಯಾಕ್ ಗ್ರೌಂಡ್ ವಿಡಿಯೋವನ್ನ ಇಲ್ಲಿಗೆ ಜಸ್ಟ್ ಆಡ್ ಮಾಡ್ಕೊಳ್ಳಿ. ನೋಡಿ, ಜಸ್ಟ್ ಈಗ ಆಡ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಆಡ್ ಆಗ್ಬಿಡುತ್ತೆ. ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಮೇಲೆ ಈ ಒಂದು ಟೆಕ್ಸ್ಟ್ ನನ್ನ ಕುಟುಂಬದವರಿಂದ ಅಂತ ಆಗಿದ್ದೀನಿ, ಯಾವ ಕುಟುಂಬ ಅಂತ ನೀವು ಹಾಕೊಳ್ಬೇಕು.
ಸೊ ಅದನ್ನ ಚೇಂಜಸ್ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಸೊ ಇಲ್ಲಿಗೆ ನೀವು ಈ ಫಾಂಟ್ ಏನ್ ಯೂಸ್ ಮಾಡ್ತಾ ಇದ್ದೀನಿ, ಆ ಫಾಂಟ್ ಅನ್ನ ನೀವು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ಟಾರ್ಟಿಂಗ್ ಓಪನ್ ಮಾಡ್ತಿದಂಗೆ ತೋರಿಸುತ್ತೆ ಫಾಂಟ್ ಇಸ್ ಮಿಸ್ಸಿಂಗ್ ಅಂತ ಹೇಳಿ. ಸೊ ಫಾಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಈಗ ಇಲ್ಲಿಗೆ ಟೆಕ್ಸ್ಟ್ ಅನ್ನ ಯಾವ ರೀತಿ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ಲೇಯರ್ ಅನ್ನು ಓಪನ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕನ್ನಡದಲ್ಲಿ ಬರೆದ್ರೆ ಇಲ್ಲಿ ಎಡಿಟ್ ಆಗೋದಿಲ್ಲ, ಓಕೆ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ನೋಡಿ, ಉದಾಹರಣೆ ನಾನು ತೋರಿಸ್ತೇನೆ ನಿಮಗೆ. ನೋಡಿ ಮಾಡಿ ಅಂತಾನೆ ಓಪನ್ ಮಾಡಿ. ನೋಡಿ ಓಪನ್ ಮಾಡಿದ್ಮೇಲೆ ಬ್ಯಾಕ್ ಬನ್ನಿ. ಈ ಮಾಡಿ ಅಂತ ಹಾಕಿದ್ದೀನಲ್ವಾ, ನೋಡಿ ಮಾಡಿ ಅನ್ನೋದು ಆ ಒಂದು ಟೆಕ್ಸ್ಟ್ ಏನೇ ಯೂಸ್ ಮಾಡಿದೀವಿ ಆ ಟೆಕ್ಸ್ಟ್ ಫಾಂಟ್, ಆ ಫಾಂಟ್ ಅನ್ನ ಇದು ತಗೊಂಡಿಲ್ಲ. ಸೊ ಆ ಫಾಂಟ್ ಯೂಸ್ ಆಗ್ಬೇಕು ನಿಮಗೆ ಅಂತಂದ್ರೆ, ಸೊ ಈಗ ನೋಡಿ ಬ್ಯಾಕ್ ಬನ್ನಿ, ಡೈರೆಕ್ಟ್ ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಿಮಗೆ ಇಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ₛ₤bk.in/sanka/ ಅಂತ ಹೇಳಿ. ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಏನ್ ಟೆಕ್ಸ್ಟ್ ಆಡ್ ಮಾಡ್ಬೇಕು ಅಂತ ಇರ್ತೀರೋ, ಉದಾಹರಣೆ ನೋಡಿ ಏನೋ ಒಂದು ಆಗ್ತದೆ ನಿಮಗೆ. ನೋಡಿ ಮಾಡಿ ಅಂತ ಬಂದ್ಮೇಲೆ ಸೊ ಈ ತರ ನೀವು ಇಲ್ಲಿಗೆ ಲೆಫ್ಟ್ ಅಲ್ಲಿ ಹಾಕೊಳ್ಬೇಕು. ಹಾಕೊಂಡಿದ ನಂತರ ಇಲ್ಲಿ ಯುನಿಕ್ ಕೋಡ್ ASCII ಅಂತ ಕಾಣಿಸುತ್ತೆ ನಿಮಗೆ. ಇದನ್ನ ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ರೈಟ್ ಸೈಡ್ ಅಲ್ಲಿ ನಿಮಗೆ ಕೋಡ್ಗಳು ಕಾಣಿಸುತ್ತೆ ನೋಡಿ. ಈ ಕೋಡ್ಗಳು, ಈ ಕೋಡ್ ಅನ್ನ ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಅಲೈಟ್ ಮೋಷನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಯಾವ ಲೇಯರ್ ಓಪನ್ ಮಾಡಬೇಕು ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈಗ ಮಾಡಿ ಅನ್ನೋದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಗೆ ಅದನ್ನ ಪೇಸ್ಟ್ ಮಾಡ್ತೇನೆ. ಪೇಸ್ಟ್ ಮಾಡಿದ ಕೂಡಲೇ ನೋಡಿ ಕಾಣಿಸುತ್ತೆ ನಿಮಗೆ ಮೇಲ್ಗಡೆ ಇರೋ ಫಾಂಟ್, ಸೊ ಅದಕ್ಕೂ ಕೂಡ ಆಡ್ ಆಗಿದೆ. ಸೊ ಈ ರೀತಿಯಾಗಿ ನೀವು ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ನಿಮ್ಗೆ ಏನ್ ಬೇಕೋ ಅದನ್ನ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಡಿದ ನಂತರ ಹಾಗೆ ಮುಂದೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡಿದ್ದ ಇಲ್ಲಿ ಫೋಟೋ ಆಡ್ ಮಾಡೋದು, ಇಲ್ಲಿ ಫೋಟೋ ಆಡ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನೋಡಿ, ಇದು ಮೇಲ್ಗಡೆ ಒಂದು ಆರ್ಟ್ಫುಲ್ಲಿ ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಲೇಡಿ ಹೆಸರು ಚೇಂಜಸ್ ಮಾಡಬೇಕು. ಕೆಳಗಡೆ ಬಂದ್ಬಿಟ್ಟು ತಂದೆ ತಾಯಿ ಅಂದ್ರೆ ಯಾರ ಮಗಳು ಇವಳು ಅನ್ನೋದನ್ನ ಇಲ್ಲಿಗೆ ನೀವು ಆಡ್ ಮಾಡಬೇಕು. ಅದನ್ನ ಹೇಳಿದ್ನಲ್ಲ ಟೆಕ್ಸ್ಟ್ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ಆ ರೀತಿ ಇಲ್ಲಿ ಅಲ್ಲಿ ಆ ಕೋಡ್ ಅನ್ನ ತಗೊಂಡು ಬಂದು ಇದಕ್ಕೆ ಹಾಕಿದ್ರೆ ಇಲ್ಲಿ ಚೇಂಜಸ್ ಆಗುತ್ತೆ. ಸೊ ಈ ರೀತಿ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಿದ ನಂತರ ಫೋಟೋವನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ನೋಡೋಣ. ಈ ಗ್ರೂಪ್ 1 ಅಂತ ಏನ್ ಕಾಣಿಸ್ತಿದೆ ನಿಮಗೆ, ಈ ಗ್ರೂಪ್ 1 ಓಪನ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದಿದ್ ಕೂಡಲೇ ಮತ್ತೆ ಇಲ್ಲಿ ಗ್ರೂಪ್ ಅಂಡ್ ಮಾಸ್ಕ್ ಅಂತ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇಲ್ಲಿ ಫೋಟೋ ಕಾಣಿಸುತ್ತೆ. ಇಲ್ಲಿಗೆ ಆ ಫೋಟೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫೋಟೋ ಆಡ್ ಮಾಡಬೇಕು ಅಂತ ಇರ್ತೀರೋ ಆ ಫೋಟೋವನ್ನ ಜಸ್ಟ್ ಇಲ್ಲಿಗೆ ಆಡ್ ಮಾಡಿ. ನೋಡಿ ಈಗ ಫೋಟೋ ಈ ರೀತಿ ಆಡ್ ಮಾಡ್ಕೊಂಡಿದ ನಂತರ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ 2 ಸರಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಫೋಟೋ ಏನು ಆಡ್ ಮಾಡಿದ್ರೆ ಆ ಫೋಟೋವನ್ನ ಹೊತ್ತಿಟ್ಕೊಂಡು ಈ ಏನ್ ಮೇಲ್ಗಡೆ ಬ್ಲೂ ಲೈನ್ ಕಾಣಿಸುತ್ತೆ ನಿಮಗೆ, ಸರ್ಕಲ್ 1 ಕಾಪಿ ಅಂತಿದೆಯಲ್ಲ ಅದ್ರ ಕೆಳಗಡೆ ತಂದು ನಿಲ್ಲಿಸಬೇಕು. ನಿಲ್ಲಿಸ್ಕೊಂಡು ನೀವು ಆಡ್ ಮಾಡಿರೋ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 90 ಡಿಗ್ರಿಗೆ ಇಟ್ಕೊಂಡು ಈಗ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಕರೆಕ್ಟ್ ಆಗಿ ನಿಮಗೆ ಝೂಮ್ ಬೇಕಾ ಅಥವಾ ಝೂಮ್ ಔಟ್ ಬೇಕಾ ಅದನ್ನ ನೋಡ್ಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಹಳೆ ಫೋಟೋವನ್ನ ಆಫ್ ಮಾಡ್ಕೊಳ್ಳಿ ಅಥವಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಡಿಲೀಟ್ ಆಪ್ಷನ್ ಅಲ್ಲಿ ಡಿಲೀಟ್ ಮಾಡ್ಕೊಳ್ಳಿ. ಸೊ ಅದು ನಿಮ್ ಇಷ್ಟ, ಅದನ್ನ ಯಾವ ರೀತಿ ಮಾಡ್ಕೊಂಡ್ರು ಮಾಡ್ಕೊಳ್ಳಿ. ಅದನ್ನ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ ಕೂಡಲೇ ನೋಡಿ ಇಲ್ಲಿ ತುಂಬಾ ದೊಡ್ಡದಿತ್ತು, 7.4 ಸೆಕೆಂಡ್ ವರೆಗೂ ಇತ್ತಿದ್ದು. ಸೊ ಆದ್ರೆ ಇಲ್ಲಿ ಕಮ್ಮಿ ಆಗ್ಬಿಟ್ಟಿದೆ. ಸೊ ಪರವಾಗಿಲ್ಲ, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ಫೋಟೋದ ಹತ್ರ ಬನ್ನಿ. ಫೋಟೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಬನ್ನಿ. ನೋಡಿ ಈಗ ಈ ಗ್ರೂಪ್ ಏನು ಒತ್ತಿಡ್ಕೊಂಡು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೈಟ್ ಸೈಡ್ ಅಲ್ಲಿ ಒತ್ತಿಡ್ಕೊಂಡು ಈ ರೀತಿ ತಗೊಂಡ್ ಬನ್ನಿ, ಹೇಳ್ಕೊಂಡು ಬನ್ನಿ. ಫುಲ್ ನೆಕ್ಸ್ಟ್ ರೆಡ್ ಲೈನ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಈಗ ಹೇಳ್ಕೊಂಡ್ ಬನ್ನಿ. ನೋಡಿ ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ. ಅದಾದ್ಮೇಲೆ ಅದು ಬರೋದಕ್ಕಿಂತ ಮುಂಚೆನೆ ನೋಡಿ ಇಲ್ಲಿ ನಿಮಗೆ ಕೀ ಫ್ರೇಮ್ಗಳು ಕಾಣಿಸುತ್ತೆ. ಆ ಕೀ ಫ್ರೇಮ್ ಎಂಡಿಂಗ್ ಎಲ್ಲಿ ಕೀ ಫ್ರೇಮ್ ಬರುತ್ತೋ ನೋಡಿ, ಇನ್ನು ಮುಂದಕ್ಕೆ ಬಂದ್ರೆ ಇಲ್ಲಿ ಕೀ ಫ್ರೇಮ್ ಇಲ್ಲ. ಸೊ ಆ ಕೀ ಫ್ರೇಮ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಈ ರೀತಿ ಹೇಳ್ಕೊಂಡು ಬರಬೇಕು. ಸೊ ಇಷ್ಟೆಲ್ಲ ಆದ್ಮೇಲೆ ಹುಡುಗಿ ಫೋಟೋ ಆಡ್ ಮಾಡಿದಾಯ್ತು. ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಈಗ ಹುಡುಗನ್ ಫೋಟೋ ಆಡ್ ಮಾಡ್ಬೇಕು. ಸೇಮ್ ಮೇಲ್ಗಡೆ ಕಾಪಿ ಬಂದ್ಬಿಟ್ಟು ಹುಡುಗನ್ ಹೆಸರು, ಕೆಳಗಡೆ ಅವ್ರ ತಂದೆ ತಾಯಿ ಹೆಸರು. ಸೇಮ್ ಪ್ರೊಸೀಜರ್ ಅಲ್ಲಿ ಈಗ ಗ್ರೂಪ್ 1 ಸೇಮ್ ಅವಾಗ ನೀವು ಹುಡುಗಿ ಫೋಟೋ ಆಡ್ ಮಾಡಿದ್ರಲ್ಲ ಅದೇ ತರ ಇದನ್ನು ಆಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಮುಂದೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಕೂಡ ಅವರಿಬ್ರು ಜೊತೆಗಿರುವಂತ ಫೋಟೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಇಲ್ಲಿ ಗ್ರೂಪ್ 1 ಅಂತ ಕಾಣಿಸ್ತದೆ ನಿಮಗೆ. ಈ ಗ್ರೂಪ್ 1 ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಅದೇ ಬಗ್ಗೆ ಹೇಳಿದ್ನಲ್ಲ ಸೇಮ್ ಪ್ರೊಸೀಜರ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನಾವು ಮದುವೆ ಆಗುತ್ತಿದ್ದೇವೆ ಅಂತ ಹಾಕಿದ್ದೇನೆ. ಸೊ ನಾನು ಜಸ್ಟ್ ಸುಮ್ಮನೆ ಹಾಕಿರ್ತೇನೆ. ನಿಮ್ಗೆ ಏನು ಅಲ್ಲಿ ಲಿರಿಕ್ ಬೇಕೋ ಅಲ್ಲಿಗೆ ಏನ್ ಪದಗಳು ಬೇಕೋ ಅದನ್ನ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡ್ಕೊಂಡು ಬೇರೆ ಇನ್ನೇನು ಈ ರೆಕ್ಟಾಂಗಲ್ ಆಗಲಿ ರೌಂಡ್ ರೆಕ್ಟಾಂಗಲ್ ಆಗಲಿ ಯಾವ್ದು ಮುಟ್ಟಕ್ಕೆ ಹೋಗ್ಬೇಡಿ. ಸೊ ಈ ರೀತಿ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಿದ ನಂತರ ಹಾಗೆ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ತಾವುಗಳು ಸಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮನ್ನ ಆಶೀರ್ವದಿಸಬೇಕಾಗಿ ವಿನಂತಿ ಅಂತ ಹಾಕಿದ್ದೇನೆ. ಇದನ್ನು ಕೂಡ ನೀವು ಚೇಂಜಸ್ ಮಾಡ್ಕೊಳ್ಬಹುದು. ಹೆಂಗೆ ಅಂತ ಹೇಳಿದ್ರೆ ಈಗ ಮೇಲ್ಗಡೆ ನೋಡಿ ಇದು ಬಂದ್ಬಿಟ್ಟು ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಮೇಲ್ಗಡೆದು ಒಂದು ಲೈನು, ಸೊ ಇದು ಒಂದು ಲೈನು, ಸೊ ಇದು ಒಂದು ಲೈನು, ಸೊ ಇದು ಒಂದು ಲೈನ್. ಸೊ ನಾನು ಹೇಳಿದ್ನಲ್ಲ ಟೆಕ್ಸ್ಟ್ ಯಾವ ರೀತಿ ಎಡಿಟ್ ಮಾಡ್ಕೋಬೇಕು ಆ ರೀತಿ ಎಡಿಟ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಟೆಕ್ಸ್ಟ್ ಅನ್ನ ಈಗ ಲಾಸ್ಟ್ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಡು ಅಲ್ಲ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೊ ಅದನ್ನ ಕೆಳಗಿಟ್ಕೊಳ್ಳಿ. ಕೆಳಗಿಟ್ಕೊಂಡು ಅದಕ್ಕೆ ಏನು ಟೆಕ್ಸ್ಟ್ ಅನ್ನ ಎಡಿಟ್ ಮಾಡಬೇಕು ಅದನ್ನ ಎಡಿಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಕ್ಸ್ಟ್ರಾ ಮಾಡ್ಕೊಳ್ಬಹುದು. ಆ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ ಹಾಗೆ. ಸೊ ಇಲ್ಲಿ ನಿಮ್ಮ ಉಪಸ್ಥಿತಿಯು ನಮಗೆ ಬಹಳ ಮುಖ್ಯವಾಗಿರುತ್ತದೆ ಅಂತ ಹಾಕಿದ್ದೇನೆ. ಇಲ್ಲೂ ಕೂಡ ನೀವು ಅದನ್ನ ಚೇಂಜಸ್ ಮಾಡ್ಕೋಬಹುದು. ಆ ರೀತಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಮುಹೂರ್ತ ಯಾವಾಗ ಅಂತ ಮೇಲ್ಗಡೆ ಮುಹೂರ್ತ ಅನ್ನೋದೇ ನೀವು ಚೇಂಜ್ ಮಾಡೋದು ಅವಶ್ಯಕತೆ ಬರೋದಿಲ್ಲ. ಸೊ ಇಲ್ಲಿ ಕೆಳಗಡೆ ಸ್ಥಳ ಮತ್ತು ಸಮಯ ಅಂತಿದೆ. ಮುಹೂರ್ತ ಎಲ್ಲಿ, ಯಾವ ಸ್ಥಳ ಮತ್ತೆ ಸಮಯ ಎಷ್ಟೊತ್ತಿಗೆ ಅನ್ನೋದನ್ನ ನೀವು ಚೇಂಜಸ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ನ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಹಾಗೆ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಅರತಕ್ಷತೆ ಯಾವಾಗ ಎಲ್ಲಿ ಅನ್ನೋದನ್ನ ನೀವು ಕೆಳಗಡೆ ಲೇಯರ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಫಾರಸ್ ಅಂತ ಇದೆಯಲ್ಲ ಆ ಲೇಯರ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಮೂವ್ ಮಾಡ್ಕೊಳ್ಳಿ. ಮುಂದೆ ಮೂವ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಇಲ್ಲಿ ಮೇಲ್ಗಡೆ ಸ್ಥಳ, ಆ ಸ್ಥಳದ ಕಂಪ್ಲೀಟ್ ವಿವರಗಳನ್ನ ಅಂದ್ರೆ
ಯಾವ ಮಂಟಪ ಯಾವುದು ಏನ್ ಸಮಾಚಾರ ಅಂತ ಹೇಳಿ ಫಾರ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿಗೆ ಹಾಕೊಳ್ಳಿ. ಹಾಕೊಂಡು ಸ್ವಲ್ಪ ಮೂವ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ದಿನಾಂಕವನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಅಂತ ಹಾಕಿದ್ದೇನೆ. ಅಲ್ಲಿಗೂ ಕೂಡ ನೀವು ಬೇಕಾದ್ರೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬಹುದು, ನಿಮ್ ಇಷ್ಟ. ಅದು ಕೆಳಗಡೆ ಲೇಯರ್ ಅಲ್ಲಿ ದಿನಾಂಕ ಯಾವತ್ತಿಂದು ಅಂತ ಹೇಳಿ ದಿನಾಂಕವನ್ನ ಬರೀರಿ. ಸೊ ಇಷ್ಟೆಲ್ಲ ಹಾಡ್ ಮಾಡ್ಕೊಂಡ್ಮೇಲೆ ಈ ಕಂಪ್ಲೀಟ್ ಎಡಿಟಿಂಗ್ ಮುಗಿತು. ಮತ್ತೆ ಇನ್ಯಾವುದೇ ತರ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗೆ ನೀವು ಅತ್ಯಂತ ಸುಲಭವಾಗಿ ಈ ವಿಡಿಯೋವನ್ನ ರೆಡಿ ಮಾಡ್ಕೊಳ್ಬಹುದು. ಯಾವುದೇ ₹1 ಕಾಸು ಕೊಡದೆ ಅಥವಾ ಯಾರಿಗೆ ಇನ್ನೊಬ್ರು ಫೋಟೋಗ್ರಾಫರ್ಗೆ ಪೇ ಮಾಡದೆ ಈ ಒಂದು ವಿಡಿಯೋವನ್ನ ರೆಡಿ ಮಾಡ್ಕೊಳ್ಬಹುದು. ಸೊ ಇಷ್ಟೆಲ್ಲ ಹಾಡ್ ಮಾಡ್ಕೊಂಡ್ಮೇಲೆ ಒಂದ್ಸರಿ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ, ನೋಡೋರಲ್ಲ ಸ್ನೇಹಿತರೆ, ಸೊ ಈ ಒಂದು ವಿಡಿಯೋವನ್ನ ರೆಡಿ ಮಾಡೋದಕ್ಕೆ ಬಹಳ ಟೈಮ್ ಹಿಡಿದಿದೆ ನನಗೆ. ಸೊ ಆದ್ರೆ ನಿಮ್ಗೆ ಆ ರೀತಿ ಆಗೋದಿಲ್ಲ. ಅದಕ್ಕಂತ ಹೇಳಿದ್ರೆ ನಾನು ಪ್ರತಿಯೊಂದು ಸೆಟ್ಟಿಂಗ್ ಮಾಡ್ಬಿಟ್ಟಿರ್ತೇನೆ. ಜಸ್ಟ್ ನೀವು ಟೆಕ್ಸ್ಟ್ ಅನ್ನ ಫೋಟೋವನ್ನ ಚೇಂಜಸ್ ಮಾಡ್ಕೊಂಡ್ರೆ ಈ ವಿಡಿಯೋ ರೆಡಿ ಆಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಈ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ಎಲ್ಲರಿಗಿಂತ ಮುಂಚಿತವಾಗಿ ನೀವು ನೋಡಬೇಕು ಅಂತ ಅನ್ಕೊಂಡ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಫ್ರೆಂಡ್ಸ್.